ಕ್ಯಾನ್ಫಿನ್ ಹೋಮ್ ಸಂಸ್ಥೆ ಬೆಂಗಳೂರು, ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಉಜಿರೆ, ಹಳೆ ವಿದ್ಯಾರ್ಥಿ ಸಂಘ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರ್ನೋಡಿ ಲಾಯ್ಲಾ, ರೋಟರಿ ಕ್ಲಬ್ ಬೆಳ್ತಂಗಡಿ, ರೋಟರಿ ಇಂದಿರಾನಗರ ಬೆಂಗಳೂರು ಮತ್ತು ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಬೆಳ್ತಂಗಡಿ ಇದರ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರ್ನೋಡಿ ಲಾಯ್ಲಾ ಶಾಲೆಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ, ಸೇವಾ ಸಂಕಲ್ಪ, ಅಕ್ಷರ ದೇಗುಲಕ್ಕೆ ಅಕ್ಕರೆಯ ಸೇವೆ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು. ನಮ್ಮೂರ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಎಂಬ ಯೋಜನೆಯ 4ನೇ ಶಾಲೆಯಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರ್ನೋಡಿ ಲಾಯ್ಲಾವನ್ನು ಬದುಕು ಕಟ್ಟೋಣ ಬನ್ನಿ ತಂಡ ಆಯ್ಕೆ ಮಾಡಿಕೊಂಡಿದೆ. ಸೇವಾ ಸಂಕಲ್ಪಕ್ಕೆ ಬೆಳ್ತಂಗಡಿ ತಾಲೂಕಿನ ಹಿರಿಯ ವಕೀಲರು ಬಿಕೆ ಧನಂಜಯ ರಾವ್ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ನಾನು ಓದಿದ ಶಾಲೆ ಇದು, ನಮ್ಮ ಶಾಲೆ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಕನಸು. ಹಾಗಾಗಿ ಇವತ್ತು ಈ ಶಾಲೆಯ ಅಭಿವೃದ್ಧಿಗೆ ಚಾಲನೆ ಸಿಕ್ಕಿದೆ, ಅತ್ಯಂತ ಸಂತೋಷವಾಗುತ್ತಿದೆ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆ ಮೋಹನ್ ಕುಮಾರ್ ಅವರು, ನಾವು ಅಭಿವೃದ್ಧಿ ಮಾಡಿದ 3 ಶಾಲೆಗೆ ಹೋಲಿಸಿದರೆ ಲಾಯ್ಲಾದ ಕರ್ನೋಡಿ ಶಾಲೆಯ ಅಭಿವೃದ್ಧಿಗೆ ಏನು ಮುಂದಾಗಿದ್ದೇವೆಯೋ ಅದಕ್ಕೆ ಊರವರ ಸಹಕಾರ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸುತ್ತಿದೆ. ಇದು ನಮಗೆ ತುಂಬಾ ಖುಷಿಯನ್ನು ನೀಡಿದೆ ಎಂದರು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಗಣ್ಯರಿಗೆ ಶಾಲು ಹೊದಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಬದುಕು ಕಟ್ಟೋಣ ಬನ್ನಿ ತಂಡದ ಸಂಚಾಲಕರು ಕೆ ಮೋಹನ್ ಕುಮಾರ್, ರೋಟರಿ ಕ್ಲಬ್ ಬೆಳ್ತಂಗಡಿಯ ಅಧ್ಯಕ್ಷರು ಅನಂತ್ ಭಟ್ ಮಚ್ಚುಮಲೆ, ರೊಟೇರಿಯನ್ ಪೂರನ್ ವರ್ಮಾ, ಕರ್ನೋಡಿ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಸುರೇಶ್ ಶೆಟ್ಟಿ, ಪತ್ರಕರ್ತರ ಸಂಘದ ಅಧ್ಯಕ್ಷರು ಚೈತ್ರೇಶ್ ಇಳಂತಿಲ, ಹಾಜಿ ಅಬ್ದುಲ್, ಪಿಎಲ್ ಸಂತೋಷ್ ಕುಮಾರ್, ಎಸ್ಡಿಎಂಸಿಯ ಅಧ್ಯಕ್ಷರು ಸೌಮ್ಯ, ಮುಖ್ಯ ಶಿಕ್ಷಕರು ಜಗನ್ನಾಥ್ ಎಂ, ಶಿಕ್ಷಕರು, ವಿದ್ಯಾರ್ಥಿಗಳು, ಊರವರು ಉಪಸ್ಥಿತರಿದ್ದರು. ಅದನ್ನು ನಾವು ಕಾದು ನೋಡಲಿಕ್ಕೆ ಬಯಸ್ತಾ ಇದ್ದೇವೆ. ಒಟ್ಟಿನಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಕನ್ನಡ ಶಾಲೆಗಳನ್ನು ಉಳಿಸುವಂತಹ ದೊಡ್ಡ ಕೆಲಸವನ್ನು ಬದುಕು ಕಟ್ಟೋಣ ಬನ್ನಿ, ರೋಟರಿ ಸಂಸ್ಥೆ, ಕ್ಯಾನ್ಫಿನ್ ಸಂಸ್ಥೆ ಮತ್ತು ಎಲ್ಲ ಹಲವು ಸಂಸ್ಥೆಗಳು ಸೇರಿಕೊಂಡು ಮಾಡ್ತಾ ಇದೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಕನ್ನಡ ಶಾಲೆಗಳು ಉಳಿಬೇಕು, ಒಳ್ಳೆಯ ವಿದ್ಯಾಭ್ಯಾಸ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಸಿಗಬೇಕು ಹೇಳುವಂತಹ ಆಲೋಚನೆಯೊಂದಿಗೆ ಬದುಕು ಕಟ್ಟೋಣ ಬನ್ನಿ, ರೋಟರಿ ಸಂಸ್ಥೆ, ಕ್ಯಾನ್ಫಿನ್ ಸಂಸ್ಥೆ, ರೋಟರಿ ಇಂದಿರಾನಗರ, ಹಿರಿಯ ವಿದ್ಯಾರ್ಥಿಗಳ ಸಂಘ, ಪತ್ರಕರ್ತರ ಸಂಘ, ಹೀಗೆ ಎಲ್ಲ ಸಂಘದವರು ನಾವು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ಇವತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ನಮ್ಮ ಈ ಕೆಲಸಗಳನ್ನು ಪ್ರಶಂಸಿಸ್ತಾ ಇದ್ದಾರೆ. ಅದು ನಮಗೆ ತುಂಬ ಸಂತೋಷದ ವಿಷಯ. ಬದುಕು ಕಟ್ಟೋಣ ಬನ್ನಿ ತಂಡ ಅಂತ ಹೇಳಿದರೆ ಸಾಮಾಜಿಕ ಚಿಂತನೆಯನ್ನು ಮಾಡ್ತಾ, ಯಾಕಂದರೆ ನೆರೆ ಪರಿಹಾರದಲ್ಲಿ ಅವರು ತಮ್ಮನ್ನು ತೊಡಗಿಸಿದ ನಂತರ ಬೆಳ್ತಂಗಡಿಯಾದ್ಯಂತ ಏನೆಲ್ಲ ಸಮಸ್ಯೆಯಲ್ಲಿ ಸ್ಪಂದಿಸ್ತಾ ಇದ್ದಾರೆ. ಹಾಗೆ ಮನೆ ನಿರ್ಮಾಣ ಆಗಲಿ, ಶಾಲೆ, ಕನ್ನಡ ಶಾಲೆಗಳನ್ನು, ಯಾಕಂದರೆ ಇದು 4ನೇ ಶಾಲೆ ಇರಬೇಕು. ಕನ್ನಡ ಶಾಲೆ ಅಂದರೆ ಏನಾಗಿದೆ ಅಂತ ಹೇಳಿದರೆ ಬಡ ವಿದ್ಯಾರ್ಥಿಗಳು ಮಾತ್ರ ಹೋಗುವಂಥ ಪರಿಸ್ಥಿತಿ ಆಗಿದೆ. ಆ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಶಾಲೆಯನ್ನು ಪುನರ್ನಿರ್ಮಾಣ ಮಾಡುವಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅದೇ ರೀತಿ ಊರವರು ಸಹಕಾರ ನೀಡಿದ್ರಿಂದ ಬದುಕು ಕಟ್ಟೋಣ ಬನ್ನಿ ತಂಡದವರು ಅದನ್ನು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸರ್, ಈಗ ಎಟ್ ಪ್ರೆಸೆಂಟ್ ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಅಂತ ಗೊತ್ತಿದೆ? ಈ 103 ವಿದ್ಯಾರ್ಥಿಗಳು ಈಗ ಪ್ರಸ್ತುತ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ 103 ವಿದ್ಯಾರ್ಥಿಗಳು ಮತ್ತು 7 ಜನ ಶಿಕ್ಷಕರು ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೇವೆ. ಇವತ್ತು ಬಹಳ ಸಂತೋಷದ ದಿನ, ಯಾಕಂದರೆ ಸುಮಾರು 10 ವರ್ಷಗಳ ನಮ್ಮ ಬೇಡಿಕೆ, ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಗಬೇಕು, ಆ ಮೂಲಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬೇಕಂತ ಸುಮಾರು 10 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೆವು. ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ. ಕ್ಯಾನ್ಫಿನ್ ಇಂಡಿಯಾ ಲಿಮಿಟೆಡ್, ರೋಟರಿ ಕ್ಲಬ್ ಬೆಳ್ತಂಗಡಿ, ಬದುಕು ಕಟ್ಟೋಣ ಸೇವಾ ತಂಡ ಮತ್ತು ಹಳೆ ವಿದ್ಯಾರ್ಥಿ ಸಂಘ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಸೇರಿ ನಮ್ಮಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿಕ್ಕಿದ್ದಾರೆ. ಮುಖ್ಯವಾಗಿ ಮಳೆಗಾಲದಲ್ಲಿ ನಮ್ಮ ಶಾಲೆಯ ಚಾವಣಿ ಸೋರ್ತಾ ಇದೆ, ಅದಕ್ಕೆ ಮೇಲ್ಚಾವಣಿಯ ವ್ಯವಸ್ಥೆ ಆಗಬೇಕು. ಇನ್ನೊಂದು, ತುಂಬ ನೀರು ಬಂದಾಗ ನೀರು ಹೋಗಲಿಕ್ಕೆ ವ್ಯವಸ್ಥೆ ಇಲ್ಲ, ಅದಕ್ಕೆ ಗಟಾರದ ವ್ಯವಸ್ಥೆ ಆಗಬೇಕು. ಮತ್ತು ಕೆಲವು ಕಡೆ ಸುಣ್ಣ ಬಣ್ಣ ಯಾವುದೂ ಇಲ್ಲ, ಹಾಗಾಗಿ ತುಂಬ ಚೆನ್ನಾಗಿ ಸಾರಣೆ ಎಲ್ಲ ಮಾಡಿ ಸುಣ್ಣ ಬಣ್ಣ ಮಾಡಬೇಕು ಅನ್ನುವಂತಹ ಒಂದು ಬೇಡಿಕೆಯನ್ನಿಟ್ಟಿದ್ದೇವೆ. ಆಮೇಲೆ ಆವರಣ ಗೋಡೆ ಇಲ್ಲ,
ಹಾಗಾಗಿ ದನಕರುಗಳು ಬಂದು ನಾವು ಮಾಡಿದಂತಹ ಗಾರ್ಡನನ್ನು ತಿಂದು ಮತ್ತೆ ಪುನಃ ಮಾಡಿದ ಕೆಲಸವನ್ನೇ ಮಾಡುವುದಂತಾಗಿದೆ. ಹಾಗಾಗಿ ಒಂದು ಉತ್ತಮವಾದ ಆವರಣ ಗೋಡೆಯು ಕೂಡ ಆಗಬೇಕು ಅಂತ ನಾವು ಬಯಸ್ತಾ ಇದ್ದೇವೆ. ಜೊತೆಗೆ ಕೆಲವೊಂದು ಪೀಠೋಪಕರಣಗಳು ಪಾಠೋಪಕರಣಗಳು ಅವುಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟರೆ ತುಂಬ ಉತ್ತಮ ಆಗ್ತದೆ. ಈ ದಿನದಂದು ನಮ್ಮ ಶಾಲೆಯಲ್ಲಿ ಈ ಎಲ್ಲ ಸಂಘ ಸಂಸ್ಥೆಗಳು ಸೇರಿಕೊಂಡು ಶಾಲೆಯ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ನಮಗೆ ಭಾಳ ಸಂತೋಷ ಅನಿಸ್ತದೆ. ಈ ಒಂದು ಎಲ್ಲ ಸಂಘ ಸಂಸ್ಥೆಗಳನ್ನು ಒಂದುಗೂಡಿಸಿಕೊಂಡು ಶಾಲೆಯನ್ನು ಉನ್ನತ ಪ್ರಗತಿಯತ್ತ ಕೊಂಡೋಗ್ತಿದ್ದಾರೆ ಅಂತ ಹೇಳಲಿಕ್ಕೆ ನಾವು ತುಂಬ ಹೆಮ್ಮೆ ಪಡ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಈ ಸೇವಾ ಸಂಕಲ್ಪ ಎನ್ನುವಂತಹ ಹೆಸರೇ ಸೇವೆಯನ್ನು ಒಂದು ಯಜ್ಞವಾಗಿ ಇಟ್ಟುಕೊಂಡು ನಡೆಸುವಂತಹ ಒಂದು ಕಾರ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಒಂದು ಕೆಲಸದಲ್ಲಿ ಬದುಕು ಕಟ್ಟೋಣ ಬನ್ನಿ ಉಜಿರೆ ಈ ಸಂಸ್ಥೆ ಕೈ ಎತ್ತಿದೆ, ಕೈಯನ್ನು ನಮ್ಮ ಜೊತೆಗೆ ಜೋಡಿಸ್ತಾ ಇದೆ. ಬದುಕು ಕಟ್ಟೋಣ ಬನ್ನಿ ಹೆಸರೇ ಹೇಳ್ತದೆ, ಇನ್ನೊಬ್ಬರ ಬದುಕನ್ನು ಕಟ್ಟುವಂತಹ ಕೆಲಸವನ್ನು ಮಾಡ್ತಾ ಇದೆ. ಹಲವಾರು ನೆರೆ ಪೀಡಿತ ಪ್ರವಾಹ ಪೀಡಿತ ಸಮಸ್ಯೆಗಳಲ್ಲಿ ಕೂಡ ಕೈ ಜೋಡಿಸಿ ಬದುಕನ್ನು ಕಟ್ಟಿಕೊಟ್ಟಿದೆ. ಈಗ ಅಳಿವಿನಂಚಿನಲ್ಲಿರುವಂತಹ ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿವಿನತ್ತ ಕೊಂಡೊಯ್ಯುವಂತಹ ಸರ್ಕಾರಿ ಶಾಲೆಗಳಿಗೆ ಬದುಕನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಬದುಕು ಕಟ್ಟೋಣ ಬನ್ನಿ ಸಂಸ್ಥೆ ಮಾಡ್ತಾ ಇದೆ. ಸಂಚಾಲಕರಿಗೆ ಹಾಗೂ ಎಲ್ಲ ಸೇವಾ ಸಿಬ್ಬಂದಿಗಳಿಗೆ, ಶ್ರಮಿಕರಿಗೆ ತುಂಬ ಹೃದಯದ ಸ್ವಾಗತವನ್ನು ಹಾಗೂ ಧನ್ಯವಾದಗಳನ್ನು ಕೂಡ ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ಬದುಕು ಕಟ್ಟೋಣ ತಂಡ, ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ ಹಾಗೂ ರೋಟರಿ ಬೆಂಗಳೂರು ಇಂದಿರಾನಗರ ಹಾಗೂ ರೋಟರಿ ಕ್ಲಬ್ ಬೆಳ್ತಂಗಡಿ, ಇದು 4ನೇ ಶಾಲೆ ನಾವು ಅಭಿವೃದ್ಧಿ ಮಾಡಿಸ್ತಾ ಇರೋದು. ಇದಕ್ಕೆ ಕ್ಯಾನ್ಫಿನ್ ಹೋಮ್ಸ್ನವ್ರದ್ದು ಆರ್ಥಿಕ ಸಹಾಯ ಇದೆ, ರೋಟರಿ ಕ್ಲಬ್ಗಳದ್ದು ಸಹಕಾರ ಇದೆ. ಬದುಕು ಕಟ್ಟೋಣ ತಂಡದವರು ಮಾರ್ಗದರ್ಶನ ನೀಡಿ ಅತ್ಯಂತ ಯಶಸ್ವಿಯಾಗಿ ಒಂದೊಂದು ಶಾಲೆಗಿನ್ನೂ ಮುಂದೆ ಹೋಗುವಾಗ ಅದು ವಿಭಿನ್ನವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಅದರಲ್ಲಿ ಪ್ರತಿಯೊಂದರಲ್ಲಿ ಒಂದೊಂದು ಸಂದೇಶ ಕೊಡ್ತಾ ಇದ್ದಾರೆ. ನಮ್ಮ ಮೋಹನ್ ಸರ್ ಅವರು ಒಂದು ಒಳ್ಳೆಯ ನಾಯಕತ್ವ ಇರೋರು. ಈ ದೃಷ್ಟಿಯಲ್ಲಿ ತಾಲೂಕಿನ ಬಡ ಮಕ್ಕಳು ಕಲಿಯುವಂಥ ಶಾಲೆಯನ್ನೇ ಅವರು ಆಯ್ಕೆ ಮಾಡ್ತಾ ಇದ್ದಾರೆ. ಅದು ಒಂದು ವಿಶೇಷ. ನಾವು ಇಲ್ಲಿ ಎಲ್ಲರೂ ಒಟ್ಟು ಸೇರಿದ್ದೇವೆ. ಅದು ಈಗಾಗಲೇ ಮಚ್ಚಿಮಲೆ ಸರ್ ಹೇಳಿದಾಗೆ ರೋಟರಿ ಕ್ಲಬ್ನವರು ಇರ್ಬೋದು, ಕ್ಯಾನ್ಫಿನ್ ಹೋಮ್ಸ್, ಇಂದಿರಾನಗರ್, ನಾವೆಲ್ಲ ಒಟ್ಟು ಸೇರಿ ಈ ಕೆಲಸವನ್ನು ಕೈಗೆ ತಗೊಂಡಿದ್ವಿ. ಆದರೆ ಈ ಶಾಲೆಯ ವಿಶೇಷತೆ ಏನು ಅಂತ ಹೇಳಿದರೆ, ಎಲ್ಲ ಹಳೆ ವಿದ್ಯಾರ್ಥಿಗಳು, ಊರಿನವರು, ಅವರು ಎಲ್ಲ ಒಟ್ಟು ಸೇರಿ ಈ ಕೆಲಸವನ್ನು ಶುರು ಮಾಡಿದ್ದಾರೆ. ಇದು ಬಹುಶಃ ಈ ಶಾಲೆಯ ವಿಶೇಷತೆ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತೇನೆ. ನಂತರ ಇಲ್ಲಿ ಖಂಡಿತವಾಗಿಯೂ ಯಾವುದೇ ಕೆಲಸವನ್ನು ಲಕ್ಷ್ಮೀ ಮೋಹನ್ರು, ರಾಜೇಶ್ ಪೈ ಅವರು, ಬದುಕು ಕಟ್ಟೋಣ ತಂಡದವರು ತಗೊಂಡ್ರೆ ಅದು 1 ತಿಂಗಳ ಒಳಗಡೆ ಕೆಲಸ ಮುಗ್ದೋಗ್ತದೆ. ಅಷ್ಟು ಫಾಸ್ಟಲ್ಲಿ ಕೆಲಸ ಮಾಡ್ತಾರೆ. ಆದರೆ ಅವರ ಆ ದೊಡ್ಡ ಶಕ್ತಿಗೆ ಈ ಊರಿನವರ ಶಕ್ತಿ ಸೇರಿದರೆ ಅದು ಇನ್ನೂ ಕಡಿಮೆ ಟೈಮ್ನಲ್ಲಿ ಕೆಲಸ ಆಗ್ತದೆ ಅಂತ ಹೇಳೋದು ನನ್ನ ಭಾವನೆ ಆಗಿದೆ. ಹಾಗಾಗಿ ಈ ಕೆಲಸ ನಡೀಲಿಕ್ಕೆ ಕಾರಣರಾದ ಯಾರೆಲ್ಲ ವ್ಯಕ್ತಿಗಳಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ಅಭಿನಂದನೆಗಳನ್ನು ಹೇಳ್ತಾ, ಕಾರ್ಯಕ್ರಮ ಮಾಡಬೇಕಿದ್ರೆ ಬರೀ ನಮ್ಮ ಕಲ್ಪನೆ ಸಾಕಾಗ್ಲಿಕ್ಕಿಲ್ಲ, ಈ ಊರಿನ ಕಲ್ಪನೆ ಕೈ ಜೋಡಿಸಬೇಕಾದ್ರೆ ನಾವು ಎಷ್ಟು ಕೊಡ್ತೇವೆ ಅಂತ ಮುಖ್ಯ ಅಲ್ಲ. ಹೆಚ್ಚಾಗಿ ನಾವು ಈಗ ಶಾಲೆ ಅಭಿವೃದ್ಧಿ ಅಂತ ಹೇಳುವಾಗ ಹೆಚ್ಚಿನ ಮಾಡ್ತೇವೆ, ಅದು ಸರ್ಕಾರ ಮಾಡಬೇಕು ಅಂತ. ಆದ್ರೆ ಸರ್ಕಾರ ಮಾಡಬೇಕು ದುಡ್ಡು ಯಾರದ್ದು ಹೇಳಿ? ನಮ್ಮ ತೆರಿಗೆ ಹಣವನ್ನೇ ಸರ್ಕಾರ ಖರ್ಚು ಮಾಡುದು. ಆದ ಕಾರಣ ನಾವು ನಮ್ಮ ತೆರಿಗೆ ಹಣವನ್ನು ನಾವು ದುಡ್ಡು ಕೊಟ್ಟು ನಮ್ಮ ತೆರಿಗೆ ಹಣವನ್ನು ಅವರು ಖರ್ಚು ಮಾಡೋ ಬದಲು ನಾವು ಮುಂದೆ ನಿಂತು ನಮ್ಮ ಶಾಲೆಯನ್ನು ಉಳಿಸುವ ದೃಷ್ಟಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಶಾಲೆಯಲ್ಲಿ ಸುಮಾರು ವರ್ಷ ಹಿಂದೆ ಯಾರಾದ್ರೂ ಹಿರಿಯರು ಈ ಶಾಲೆಯ ಒಂದು ಕನಸನ್ನು ಕಂಡಿರ್ಬೋದು, ಇಲ್ಲಿ ಊರಿನಲ್ಲಿ ಒಂದು ಶಾಲೆ ಆಗ್ಬೇಕು ಅಂತ. ಆ ಸಂದರ್ಭದಲ್ಲಿ ಇಲ್ಲಿ ಬೇಕಾದ ವ್ಯವಸ್ಥೆಗಳಲ್ಲಿ ಇರ್ಲಿಕ್ಕಿಲ್ಲ. ಆದ್ರೂ ಕೂಡ ಅವರು ಕಷ್ಟಪಟ್ಟು ಈ ಶಾಲೆಯನ್ನು ಇಲ್ಲಿ ನಿರ್ಮಾಣ ಮಾಡಿದ್ರೆ, ಆದ್ರೆ ಅವರ ಕನಸು ಇವತ್ತು ಉಳಿಬೇಕಿದ್ರೆ ನಾವು ಇದಕ್ಕೆ ಪೂರಕವಾಗಿ ನಮ್ಮ ಶಕ್ತಿಯನ್ನು ಕೊಡಬೇಕಿದ್ರೆ, ನಾವು ಸಣ್ಣ ಕೆಲಸ ಮಾಡೋದಿಷ್ಟೇ, ದೊಡ್ಡ ಶಕ್ತಿ ಏನಿಲ್ಲ. ನಾವು ಎಲ್ಲರೂ ಸೇರಿ ಸಮಾಧಾನ ಮಾಡುವಾಗ ನಮಗೆ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇಲ್ಲ ದೊಡ್ಡ ವಿಷಯ ಅಲ್ಲ. ಆದ್ರೆ ನಾವು ಇಲ್ಲಿ ಬಂದು ಜೊತೆ ನಿಂತು ನಾವು ಸಹ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿದ್ರೆ ಅದೇ ನಮಗೆ ದೊಡ್ಡ ಬೆಂಬಲ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಷ್ಟಪಡ್ತೇನೆ. ಇವತ್ತು ಇಲ್ಲಿ ವಿದ್ಯಾರ್ಜನೆಯನ್ನ ಮಾಡಿರುವಂತಹ, ಇಲ್ಲಿ ಕುಳಿತುಕೊಂಡಿರುವಂತಹ ಹೆಚ್ಚಿನ ಅಧ್ಯಾಪಕ ವೃಂದದವರ ಹತ್ರ ಅಥವಾ ಇಲ್ಲಿ ಸೇರಿರುವಂತಹ ಸಾರ್ವಜನಿಕರ ಹತ್ರ ನಾವು ಒಂದು ಮಾತನ್ನ ಕೇಳಿದ್ರೆ, ನಿಮ್ಮ ನೆಚ್ಚಿನ ಅಧ್ಯಾಪಕರು ಯಾರು ಅಂತ ನಾವು ಯಾರ ಹತ್ರ ಆದ್ರೂ ಕೇಳಿದ್ರೆ ಎಲ್ಲರೂ ನೆನಪಿಸುವುದು ಎಲಿಮೆಂಟರಿ ಶಾಲೆಯಲ್ಲಿ ಕಲಿತಂತಹ ಟೀಚರ್ಸ್ಗಳನ್ನೇ, ಅವರನ್ನೇ ನಾವು ಸ್ಮರಿಸುವುದು. ಯಾಕೆಂತ ಹೇಳಿದ್ರೆ ಅವ್ರ ಹತ್ರವೇ ಹೆಚ್ಚು ನಾವು ಪೆಟ್ಟು ತಿಂದಿರುವುದು. ಯಾಕೆಂದ್ರೆ ಅವ್ರ ಹತ್ರದಿಂದಲೇ ಹೆಚ್ಚು ನಾವು ಕಲ್ತಿರುವುದು. ಹೇಗೆ ನಮ್ಗೆ ನಮ್ಮ ಅಮ್ಮನ ನೆನಪು ಸದಾ ಇರ್ತದೋ ಅದೇ ರೀತಿ ಗುರುಭ್ಯೋ ನಮಃ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವುದೇ ಇಂತಹ ಸುಂದರ ಶಾಲೆಗಳಲ್ಲಿ ನಾವು ಕಲಿತಂತಹ ದಿನಗಳು. ಈ ಶಾಲೆಯಲ್ಲಿ ಹಲವಷ್ಟು ಕಾರ್ಯಕ್ರಮಗಳಿಗೆ
ನಾವು ಹಿರಿಯ ವಿದ್ಯಾರ್ಥಿಗಳು ಆಗಾಗ ಬಂದು ಸೇರ್ತಿದ್ದೇವೆ. ಸೇರುವಾಗ ನಮಗೆ ಯಾವಾಗಲೂ ಅನುಭವಕ್ಕೆ ಬರುವುದು, ಇಲ್ಲ ಈ ಶಾಲೆಗೆ ಏನಾದರೂ ನಾವು ಒಂದು ಕೊಡುಗೆಯನ್ನ ಕೊಡಬೇಕು, ಈ ಶಾಲೆಯನ್ನ ಯಾವ ರೀತಿಯಾದರೂ ಒಂದು ಉತ್ತಮ ದರ್ಜೆಗೆ ತೆಗೆದುಕೊಂಡು ಹೋಗಬೇಕು ಹೇಳುವಂತಹ ಒಂದು ತುಡಿತ ಎಲ್ಲ ಹಿರಿಯ ವಿದ್ಯಾರ್ಥಿಗಳಲ್ಲಿ ನಮ್ಮಲ್ಲಿರ್ತಿತ್ತು. ನನ್ನ ಪ್ರೀತಿಯ ಶಿಷ್ಯ ಸಂತೋಷ್ ಈ ಹಿರಿಯ ವಿದ್ಯಾರ್ಥಿ ಸಂಘದ ಸ್ಥಾಪಕ ಅಧ್ಯಕ್ಷ. 50ನೇ ವರ್ಷದ ಕಾರ್ಯಕ್ರಮ ಆಗುವಾಗ ಇಲ್ಲಿ ಹಿರಿಯ ವಿದ್ಯಾರ್ಥಿ ಸಂಘವನ್ನ ನಾವು ಸ್ಥಾಪನೆ ಮಾಡಿದೆವು. ಆಗ ಅವನ ಅಧ್ಯಕ್ಷನಾಗಿ ಕಾರ್ಯವನ್ನ ನಿರ್ವಹಿಸಿದ. ಶಾಲೆಯಲ್ಲಿ ಅದೆಷ್ಟೋ ಕೆಲಸಗಳನ್ನ ಮಾಡಿದೆವು, ಒಂದು ಸ್ಟೇಜ್ ಮಾಡಿದೆವು ಕಾರ್ಯಕ್ರಮಗಳಿಗೆ. ಆಗಿನ ಕಾಲದಲ್ಲಿ ನಾವು ಬಹಳಷ್ಟು ಪ್ರಯತ್ನವನ್ನ ಮಾಡಿದೆವು. ಪ್ರತಿ ವರ್ಷ ಸ್ಕಾಲರ್ಶಿಪ್ಗಳನ್ನು ಕೊಡುವುದು ಮಾಡ್ತಾ ಬಂದೆವು. ಎಲ್ಲ ಕಾರ್ಯಕ್ರಮಗಳನ್ನ ಆ ಸಂದರ್ಭದಲ್ಲಿ ಮಾಡಿದೆವು. ಆ ನಂತರದ ದಿನದಲ್ಲಿ ಹೇಗೆ ದೇವಸ್ಥಾನಗಳಿಗೆ ಅಥವಾ ಶ್ರದ್ಧಾ ಕೇಂದ್ರಗಳಿಗೆ ಎಷ್ಟೋ ಸಮಯ ಆದ ಮೇಲೆ ಜೀರ್ಣೋದ್ಧಾರ ಬ್ರಹ್ಮಕಲಶ ಅಂತ ಮಾಡ್ತಾರ, ಹಾಗೆ ಶಾಲೆಗೂ ಕೂಡ ಒಂದು ಬ್ರಹ್ಮಕಲಶ ಜೀರ್ಣೋದ್ಧಾರ ಆಗುವಂಥದ್ದು ಬಹಳ ಮುಖ್ಯ ಅಂತ ನಮ್ಗೆ ಅನಿಸಿತು. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಆಲೋಚನೆ ಮಾಡಿಕೊಂಡಿದ್ದಾಗ ನಮಗೆ ನಾನಿದ್ದಂತಹ ಸಂಸ್ಥೆ, ನಾನು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತಾ ಇರುವಂತಹ ಸಂಸ್ಥೆ ರೋಟರಿ ಸಂಸ್ಥೆ. ಈ ಸೇವಾ ಸಂಕಲ್ಪ 11 ಲಕ್ಷಕ್ಕೆ ನಮ್ಮದೊಂದು ಆಲೋಚನೆ ಇದೆ. ಈಗಲೇ ಹೇಳಿಬಿಡ್ಬೋದಲ್ಲ ಸುರೇಶ್ರೆ? ಹೇಳ್ತೇನೆ. 11 ಲಕ್ಷಕ್ಕೆ ನಮ್ಮ ಆಲೋಚನೆ, ಹಿರಿಯ ವಿದ್ಯಾರ್ಥಿಗಳು ನಾವು 14 ಲಕ್ಷವನ್ನ ಪೂರೈಸಬೇಕು. 25 ಲಕ್ಷದ ಕಾಮಗಾರಿ ಈ ಶಾಲೆಯಲ್ಲಿ ಮಾಡಬೇಕು ಹೇಳುವಂತಹ ಸಂಕಲ್ಪದಲ್ಲಿ ನಾವು ಹೊರಟಿದ್ದೇವೆ. ಆತ್ಮೀಯರೇ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕರ್ನೋಡಿ ಇದರ ವಿವಿಧ ಅಭಿವೃದ್ಧಿ ಕಾಮಗಾರಿಯ ಚಾಲನಾ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಅದೇ ರೀತಿ ವೇದಿಕೆಯ ಮುಂಭಾಗ ಉಪಸ್ಥಿತರಿರುವ ಎಲ್ಲ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗೆ ಹಾಗೂ ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ಹಾಗೂ ಆಗಮಿಸಿದಂಥ ಎಲ್ಲ ಊರಿನ ಪ್ರಮುಖರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ತಿಳಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai, Mangalore, 550 apartments, more than 250 commercial spaces, an 80,000 square feet best city club, and many more facilities. For just ₹31,000 per month installment, 10% special discount for teachers, police, journalists, and defense personnel. Last few days left. Rohan City, a lifetime of blissful living. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ TV. ಇದು ಹೊಸತನದ ಸಂಕಲನ.